ಮತ್ತು ಅಂದರೆ ಮುಂಚಿನ ಲಾಗರ್ಸ್ ಎಲ್ಲ ಎಂತ ಮಾಡಿದ್ದಾರೆ ಅಂದರೆ ಅವ್ರು ಹೇಳಿದ್ದಾರೆ ಲಾಗ್ ಮಾಡಲಿಕ್ಕೆ ಶುರು ಮಾಡಿದ ನಂತರ ನಮ್ಮದು ಜವಾಬ್ದಾರಿ ಜಾಸ್ತಿ ಆಗ್ತದೆ, ನೋಡುವ ಜನರಿಗೆ ಇನ್ನಷ್ಟು ಒಳ್ಳೆ ಪ್ಲೇಸ್ಗಳನ್ನು ತೋರಿಸುವ ತೊಳೆಯುವ ಅಂತ ಹೇಳಿದ್ವಿ, ತೋರಿಸುವ ಎಷ್ಟು ತಪ್ತದೆ ಮಾರ ತೋರಿಸುವ ಪ್ರಯತ್ನದಲ್ಲಿ ಇರಬೇಕು. ಅದೇ ಪ್ರಯತ್ನದಲ್ಲಿ ನಾವು ಇವತ್ತು ಹೊರಟಿದ್ದೇವೆ. ಒಂದು ದೇವರ ದಯದಲ್ಲಿ ಸರಿಯಾಗಿ ಚಂದದಲ್ಲಿ ರೀಚ್ ಆದರೆ ಸಾಕು ಮನೆಗೆ. ಹಾಗೇನೆ ಈಗ ತಲುಪಿದ್ದೇವೆ, ಬಂದಿದ್ದೇವೆ, ಹಾಗೆ ರೀಚ್ ಆದರೆ ಸಾಕು. ಈಗ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಕನ್ನಡ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೋ. ಇವತ್ತು ನಾವು 2 ಲಾಗ್ ಮಾಡಿದ್ವಿ ಅಲ್ಲ, ಅದರಲ್ಲಿ ತುಂಬ ಇಂಟ್ರೆಸ್ಟ್ ಕೊಟ್ಟು ಜನ, ಇಂಟ್ರೆಸ್ಟ್ ಅಂದರೆ ಒಳ್ಳೇದಾಗ್ತಿದೆ, ಇನ್ನು ಒಳ್ಳೆ ಮಾಡಿ ಅಂತ ಒಂದು ಪ್ರಯತ್ನ ಬರ್ತಿದ್ದೇವೆ ಇವತ್ತು. ಹಾಗೆ ಇವತ್ತೊಂದು ಪ್ಲೇಸಿಗೆ ಹೋಗ್ತಿದ್ದೇವೆ, ನಮಗೆ ಸಹ ಗೊತ್ತಿಲ್ಲ ಅದು, ನಾವು ಹೋಗಲಿಲ್ಲ. ಸೊ ಇವತ್ತು ಹೋಗಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಪ್ರಾಪರಾಗಿ ಎಲ್ಲ ಒಳ್ಳೆ ಕ್ಯಾಪ್ಚರ್ ಆಗೋ ಥರ ಒಳ್ಳೆ ವಿಡಿಯೋ ತೋರಿಸ್ತೇವೆ. ಅದಲ್ಲದೆ ಇವತ್ತು ತುಂಬ ಅಂದರೆ ತುಂಬ ಮೇನ್ ಗೆಸ್ಟ್ ನಮ್ಮೊಟ್ಟಿಗೆ ಇದ್ದಾರೆ. ಅವರ ಇಂಟ್ರೊಡ್ಯೂಸ್ ನಿಮಗೆ ಸ್ವಲ್ಪ ನಂತರ ಮಾಡ್ತೇವೆ. ಎಕ್ಸಾಕ್ಟ್ ಲೊಕೇಶನ್ ಚಿಲ್ಂಬಿಯಲ್ಲಿದ್ದೇವೆ, ಬಸ್ಸಿಗೆ ಕಾಯ್ತಿದ್ದೇವೆ. For the kind attention of passengers, train number 5662 ಹಾಯ್ ಗೈಸ್, ಟ್ರೈನ್ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೇವೆ. ಮಾತಾಡ. ಈಗ ನಾವು ಟಿಕೆಟ್ ಮಾಡಬೇಕು, ಇಲ್ಲಿ ಬುಕ್ ಮಾಡಬೇಕು. ನಮಗೆ ಸ್ಪೆಷಲ್ ಪರ್ಸನ್ ಆಲ್ರೆಡಿ ಆಗಲೇ ಬಂದಿದ್ದಾರೆ. 2 ಮಾತು ಏನಾದರೂ ಮಾತಾಡ್ತೀರಾ? ನಿಮ್ಗೆ ಎಷ್ಟೊತ್ತು ಕಾಯ್ಬೇಕು ನಾನು? ಆಯ್ತು, ಸಾರಿ ವೆರಿ ಸಾರಿ ವಿಠಲ್ ಸರ್. ನನಗೆ ಬೆಳಗ್ಗೆ 7 ಗಂಟೆಗೆ ಹೇಳಿಬಿಟ್ಟು ಈಗ 9 ಗಂಟೆಗೆ ಬಂದಿದ್ದೀರಾ ನೀವು. ಎಷ್ಟು ಸ್ಟ್ರೆಸ್ ಅಲ್ಲಿ ಇದ್ದಾನೆ ಅಂದ್ರೆ ಕಣ್ಣಲ್ಲಿ ನೀರು ಬರ್ತವೆ ನೋಡಿ. ಲಾಸ್ಟ್ ಟೈಮ್ ಕೂಗಿದ ಗೊತ್ತಾ, ಇವನೇ ಫ್ರ್ಯಾಂಕ್ ಮಾಡಿದ್ದ. ವಿಠಲ್ ಸರ್ ಅಂದ್ರೆ ಇವರೇ, ವಿಠಲ್ ಸರ್ ಬರ್ಬೇಕಿತ್ತು ನೀನು. ಗೈಸ್ ನೋಡಿ, ಸ್ನ್ಯಾಪ್ ಇದೆಷ್ಟು ಹುಚ್ಚ ಅಂದರೆ ಸ್ನ್ಯಾಪ್ ಮಾಡ್ತಿದ್ದಾರೆ. ಏನು ಜೂಮ್ ಮಾಡಿ ತೆಗಿ, ಜೂಮ್ ಮಾಡಿ ತೆಗಿತಿ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವೆಲ್ಕಮ್ ಬ್ಯಾಕ್ ಟು ಬುಟ್ಚಿ ಇಂಗುಲಿತ ಟ್ರೈನ್ ಉಡಲ್ಲ, ಸಾರಿ ಟ್ರೈನ್ ಪೋಂದುಲ್ಲ. ಒಳ್ಳೆ ಅದನ್ನ ವೆಲ್ಕಮ್ ಮಾಡಿ ಎಷ್ಟಾರು ಬೇಸರ ಮಾಡ್ತೇವೆ ಅವರಿಗೆ. ಆ್ಯಕ್ಚುಲಿ ಮಂಗಳೂರು ಕನ್ನಡದ ಇದಿತ್ತ ಪ್ರಾಪರ್ ಕನ್ನಡದ ಕೊಡು ನಿಂಗಳು ಗೆಸ್ಟ್ ಲೇದಿನಿ ಆ ತಿಂಡಿಗೆ ಹೋಯ್ ಫುಡ್ ಜೋರು ಹಸಿವಾಯಿತು ಅಂತ ಈಗ ಹೋಟೆಲಿಗೆ ಬಂದಿದ್ದೇವೆ. ಎಂತ ನಿಂಗೆ? ಇಡ್ಲಿ ವಡ ದೋಸೆ ಅದೇ 2 ಐಟಮ್ಸ್. ಉಪ್ಮಾ അവിടെ ആപ്പം മീഡിയപ്പം ആണെന്ന് ആപ്പം മീഡിയപ്പം ಅಪ್ಪ ಮಾವ ಅರೆ ತುಪ್ಪ ತೊಂದರೆ ಅನ್ನಿ ಎಂಗ್ಳು ಲಾಗ್ ಮೇಲೆ ತೊಂದರೆ ಇದೆ. ಸ್ವಲ್ಪ ಸೇವನೆ ಉಂಟು, ಆಪಣ್ಣು ఇంకా పుట్టు ఉంది, అక్కడ ఇడ్లీ వడ ఉండు, ఉప్పిట్టు ఉండు, మసాలా దోశ, ತುಪ್ಪ ದೋಸೆ, ಪ್ಲೇನ್ ದೋಸೆ. ಓ ಹೆಂಗೆ ಕೊಡ ಉನ್ಕವಿ ಈಗ ನಾವು ಆರ್ಡರ್ ಮಾಡಿದ್ದು ಬಂದಿದೆ. ಜ್ಯೂಸ್ ಬರಲಿಲ್ವಾ? ಓಕೆ ಶ್ರವಣ್, ಇನ್ನೂ ಜ್ಯೂಸ್ ಕೊಡಲಿಲ್ವಾ ಅವರು? ಹಾಂ, ತುಂಬ ಚೆನ್ನಾಗಿದೆ ಜ್ಯೂಸು. ಹೌದಾ? ಯಾವ್ದು? ಸೌತೆಕಾಯಿ ಫ್ಲೇವರೇ ಕಾಣಿಸ್ತಾ ಇಲ್ಲ ಇದರಲ್ಲಿ. ಸ್ಟ್ರಾಬೆರಿ, ಬನಾನಾ, ಪೈನಾಪಲ್. ಸ್ಟ್ರಾಬೆರಿ ಫ್ಲೇವರ್. ನಿಂಗೆ ಯಾವ್ದು ಫ್ಲೇವರ್ ಬರ್ತದೆ? ಚಿಕ್ಕುವ ನಿಕ್ಕೋ ಒಮ್ಮೆ ಚಿಕ್ಕು ಅವು ಅಂತಿನ ಮಿಲ್ಕ್ ಶೇಕ್ಗಳು ಚಾಕ್ಲೇಟ್ ಫ್ಲೇವರೇ ಒಪ್ಪಿದೆ. ನಿಂಗೆ ಯಾವ್ದು ಬರ್ತದೆ ಫ್ಲೇವರ್? ಆಮೇಲೆ ಜ್ಯೂಸ್ ಕೆಳಗೆ ಮೇಲೆ ನನಗೆ ಸ್ವೀಟ್ ಮಾತ್ರ ಗೊತ್ತಾಗ್ತಾ ಇದೆ. ಅದು ಸಕ್ಕರೆ ಜ್ಯೂಸ್. ಆಲ್ರೆಡಿ ಟ್ರೈನ್ ಈ ಸೈಡೆಲ್ಲ ಬುಕ್ ಆಗಿದೆ. ನಾವೀಗ ಹುಡುಕ್ತಿದ್ದೇವೆ ಸೀಟ್ ನೋಡಬೇಕು ಎಲ್ಲಿ ಅಂತ. ಪಂಡಿನಿಗೆ ಸೀಟ್ ಇಜ್ಜಿಂದೆ ಸೀಟ್ ಇಲ್ಲ ಅಂತ ನನಗೆ ಹೋಗಿತಾ ಇದ್ದೀನಿ.
ಫುಲ್ ಮಲಗಿದ್ದ ಹಲೋ ಒಂದು ರೌಂಡ್ ನಿದ್ದೆ ಆಯ್ತು ಒಂದು ಆರಾಮ್ಸೆ ಮಲಗಿದ್ದ ಮಗ ನೋಡಿ ಮಲಗಲಿಕ್ಕೆ ಬಂದದ ನೀವು ನಿನ್ನ ಗಡ್ಡ ಮಾತ್ರ ಬರೋದು. ಎಸ್ ನಿಂದು ಬ್ಯಾಗ್ ಇಲ್ಲಿ ಕೇರಳದವರು ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಇದು ಕೇರಳದವರು ಎಂದೆಂದಿಗೂ ಮರೆಯೋದಿಲ್ಲ ಅಂದರೆ ರೂಟ್ ಎಲ್ಲ ಹೇಳಿಕೊಟ್ಟಿದ್ದಾರೆ. ಈಗ ಕಣ್ಣೂರಲ್ಲಿ ಇಳಿಯುವ ಇದ್ರಿ ನಾವು ಕಣ್ಣೂರಲ್ಲಿ ಇದ್ವಿ. ಬ್ಯೂಟಿಫುಲ್ ನೀನು ಹೇಳ ಕಣ್ಣೂರಿನಲ್ಲಿ ಇಳಿಯುವ ಇದ್ವಿ ನಾವು. ಕಣ್ಣೂರಲ್ಲಿ ಇಳಿಬೇಕಾಗಿತ್ತು, ಅಲ್ಲಿ ಇಳಿತಾ ಇಲ್ಲ. ಕನ್ನೂರಲ್ಲಿ ಇಳಿಬೇಕಾಗಿತ್ತು, ಅಲ್ಲಿ ಇಳಿತಾ ಇಲ್ಲ. ಏನೋ ಬೈ ಮಿಸ್ಟೇಕ್ ಆಗಿ ಮುಂದೆ ಮಿಸ್ಟೇಕ್ ಸಿಗಲ್ಲ ಕಣ್ಣೂರಿನಲ್ಲಿ ಇಳಿಬೇಕಂತ ಇದ್ವಿ ನಾವು. ಒಬ್ಬರು ನನಗೆ ಹೇಳಿದ್ರು ಏನಂದರೆ ನೀವು ಸ್ವಲ್ಪ ಫಸ್ಟ್ ಇಲ್ಲಿರಿ, ನಿಮಗೆ ಸ್ವಲ್ಪ ಸಮೀಪ ಆಗ್ತದೆ ಅಂತ. ಕೆಲವರು ಮಲಗಿದ್ರು. 1x ಇತ್ತ ಮೂಜ್ ಅಂತಲ್ಲ ಬರ್ಬೋದು 0.5x ಇರ್ತದೆ. ಈಗ 0.5 ಇಟ್ಟದ ಈಗ ಆಗ ಯಾರ್ದು ಬರ್ತದೆ? ಆಗ ನಿಮ್ಗೆ ಇಷ್ಟು ಇಬ್ಬರು ನೀನು ಬರ್ತಿರ್ಲಿಲ್ಲ. ಸೌಂಡ್ ಬೇಕು ನಮಗೆ, ಮೈನ್ ಸೌಂಡ್. ಕೇರಳ ಅಂದರೆ ಅವನೇ ಮೈನ್. ಕೇರಳ ಅಂದರೆ ನನ್ನ ಜೀವ. ಎಲ್ಲ ಜೀವನೇ. ತುಳುನಾಡು ಬಿಡ್ದು ನಿಮಗೆ ಕೇರಳ ಓಡ ಇನ್ನಿದ್ದು ಬೋರ್ಡ್ ಸ್ಕ್ರೀನ್ಶಾಟ್ ತೆಪ್ಪಾರ. ಫೈನಲಿ ನಾವು ಬಂದ್ವಿ. ನಮ್ಮನ್ನು ನೋಡಲಿಕ್ಕೆ ಎಷ್ಟು ಜನ ಬಂದಿದೆ. ಓ ನಮಸ್ಕಾರ. ವಿಠಲ್ ಮೋಸ್ಟ್ಲಿ ನನ್ನ ಪ್ರಕಾರ ವಿಠಲ್ ನೋಡ್ಲಿಕ್ಕೆ ಅಭಿಮಾನ ಹೋಗೋ ಏನು ಬಾಕಿ ಆಗಲಿಲ್ಲ ಅದು ನೋಡಿ. ಇಲ್ಲಿ ಬಟ್ಟೆ ಇಲ್ಲ, ನನ್ನ ಮೊಬೈಲ್ ಕೊಂಡೋಗ್ತಾರೆ ಅಂತ ನಾವು ವಿಠಲ ನೋಡ್ಕೊಂಡು ಹೋಗೋದು ಅದು ಮಾರ. ಗೈಸ್ ರೈಲ್ವೆ ಸ್ಟೇಷನ್ ಬಂದಿದ್ದೇವೆ ನೋಡಿ, ಪಯಣವ್ರು ನೋಡ್ಬೋದು. ನೆಕ್ಸ್ಟ್ ಇನ್ನು ಹೋಗ್ತಾ ವೀಡಿಯೋ ಮಾಡ್ತೇವೆ. ಬಾಯ್. ಹಲೋ ಗೈಸ್ ನೋಡಿ ವಿಠಲ್ ಏನೋ ಹೇಳ್ತಿದ್ದಾನೆ, ತಪ್ಪು ನಡೀತಿದ್ದಾರೆ ಅಂತ ಹೇಳಿದ್ರು. ಎಲ್ಲರೂ ಹೋಗೋದು ಕೇರಳ ಎಷ್ಟು ಚಿಕ್ಕದಾದರೂ ಎಷ್ಟು ಚೊಕ್ಕದಾಗಿದೆ. ಕೆಮರಾ ಮಿಲನ ಎಲ್ರಿಗೂ ನನ್ನ ಊರಿಗೆ ಕರ್ಕೊಂಬಂದಿದ್ದೇನೆ. ವಿಠಲ್ ಏನಾದ್ರು ಮಾತಾಡ, ಹೇಗಾಗ್ತುಂಟು ಕೇರಳ ನೋಡಿ? ಈಚೆ ನೋಡ ಎಲ್ಲಿ ಕೇರಳಕ್ಕೆ ಬರೋದು ಫಸ್ಟ್ ಟೈಮ್ ಅಲ್ಲ, ಸೆಕೆಂಡ್ ಟೈಮ್ ನಾನು ಕೇರಳಕ್ಕೆ ತಾನೆ. ಅಲ್ಲ, ನಾನು ಕೇರಳಕ್ಕೆ ಬರೋದು 2ನೇ ಟೈಮು. ನಾನು ಫ್ರೆಂಡ್ಸ್ ಜೊತೆ ಕಾಲೇಜಲ್ಲಿರುವಾಗ ಬಂದಿದ್ದೆ. ಈಗ ಸೆಕೆಂಡ್ ನಿಮ್ಮ ಜೊತೆ ಬರ್ತಾ ಇದ್ದೀನಿ. ಡಿಫ್ರೆನ್ಸ್ ಇದೆ. ಗಾಯ್ಸ್ ಆ್ಯಕ್ಚುಲಿ ನಮಗೆ ಏನು ಇದು ಬಾಯಾರಿಕೆ ಆಗ್ತಿಲ್ಲ. ವಿಠಲ್ ಜೋರು ಬಾಯಾರಿಕೆ ಆಗ್ತಿದೆ ಅಂತ ಅಲ್ಲಿಂದ 1 ಕಿಲೋಮೀಟರ್ ಕರ್ಕೊಂಡು ಬಂದ. ಅಲ್ಲ ಶ್ರವಣ? ಹೌದು ಸರ್ ಎಂತ ನೀವು ಸುರೇಶ್ ಅವ್ರ ಹತ್ರ ಮಾತಾಡ ಹಾಗೆ. ಓಕೆ, ನೆಕ್ಸ್ಟ್ ಒಂದು ಬಸ್ಸಲ್ಲಿ ಹೋಗ್ಲಿಕ್ಕೆ ಉಂಟು. ಆ ಬಸ್ಸಲ್ಲಿ ಹೋಗಿ ತೋರಿಸ್ತೇವೆ. ಟಯರ್ಡ್ ಆಗಿದ್ದಾರೆ ಇಬ್ಬರು, ನಾನು ಸಹ ಸ್ವಲ್ಪ. ಕೇರಳ ಭಾಷೆ ಮಾತಾಡೋದು ಗೊತ್ತಿಲ್ಲ ಸರಿಗಟ್ಟು, ಅದು ಅಂತ ಗೊತ್ತಿಲ್ಲದ್ರೆ ನಾವು ಕಲಿತೇವೆ ಗೊತ್ತಾ. ಸಪ್ಪಾದ ಎಂತ ನಿಮಗೆ ಜ್ಯೂಸು ಅವ್ರು ಮೊದಲು ಅವ್ರು ಮಾಡ್ತಾ ಇದ್ದಾರೆ. ಎಂತ ಅವರು ಯಾವುದೋ ಒಂದು ಜ್ಯೂಸ್ ರೆಡಿ ಮಾಡ್ತಾ ಇದ್ದಾರೆ, ಅದಾದಮೇಲೆ ಮಾಡಲಿ ಅಂತ ಹೇಳಿ. ಮೆನು ಇಲ್ಲ. ಸೀಟೆ ಏನು ನೋಡಿದ್ಯಾ? ಅವ್ನು ಬೇರೆ ನಾನು ನೋಡ್ತಿದ್ದಾನೆ. ನಾನು ಕೋಲ್ಡ್ ಕಾಫಿ ತಿಂದೆ. ಏನು ಅಷ್ಟು ಡೀಪಾಗಿ ನೋಡ್ತಿದ್ದಿ? ಒಂದು ಬೇಗ ಆರ್ಡರ್ ಮಾಡ್ಲಿಕ್ಕೆ ಆಗ್ತಿಲ್ಲ. ನೋಡಿ ಗೈಸ್, ಶ್ರವಣ್ ಲವರ್ ಜೊತೆ ಚಾಟ್ ಮಾಡ್ತಿದ್ದಾನೆ.
ಪುನಃ ಒಂದು ನೋಟ, ಕಳ್ಳ ನೋಟ. ಈಗ ನಾವು ರೀಚ್ ಆದ್ವಿ ಟೆಂಪಲ್ಗೆ. ಸಾರಿ ಗೈಸ್, ಅವ್ರು ಬಸ್ನವ್ರು ಒಳ್ಳೆ ಹೆಲ್ಪ್ ಮಾಡಿದ್ರು, ಅಂದರೆ ಎಲ್ಲ ಹೇಳಿ ಕೊಟ್ಟರು ನಮಗೆ, ಇಲ್ಲಿರಿ, ಇಲ್ಲಿ ಇಳಿರಿ, ಅಲ್ಲಿಂದ ಹೋಗಿ ಹಾಗೆಲ್ಲ ತುಂಬ ಹೇಳಿದರು ನಮಗೆ. ಅದು ಅವರನ್ನು ತೋರಿಸ್ಲಿಕ್ಕೆ ಆಗಲಿಲ್ಲ, ಸಾರಿ, ರಪ ತೆಗಿಲಿಕ್ಕೆ ಆಗಲಿಲ್ಲ, ಮೊಬೈಲ್ ಲಾಕ್ ಎಲ್ಲ ತೆಗಿಲಿಕ್ಕೆ. ಸೊ ಫೈನಲಿ ರೀಚ್ ಆಗಿದ್ದೇವೆ. ನೀವು ಬೋರ್ಡ್ ನೋಡ್ತಾ ಇರ್ಬೋದು ಇಲ್ಲಿದ್ದು. ಓಕೆ, ಅಲ್ಲಿಗೆ ಹೋಗ್ತಿದ್ದೇವೆ, ನೋಡುವ. ನಮ್ಮ ಜೊತೆಗೆ ನಮ್ಮ ದಾರಿಯನ್ನು ತೋರಿಸ್ಲಿಕ್ಕೆ ವಿಠಲ್ ಸರ್ ಇದ್ದಾರೆ. ವಿಠಲ್ ಸರ್ ನಮ್ಮ ಕಾಲ್ನಡಿಗೆಯಲ್ಲಿ ಹೋಗ್ತಿದ್ದಾರೆ. ಅಂದರೆ ಫಸ್ಟ್ ಕಷ್ಟ ಏನು ಬಂದರೂ ಅವನಿಗೆ ಫಸ್ಟ್ ಬರಬೇಕಂತೆ, ಮತ್ತೆ ನಮಗೆ ಬರಬೇಕಂತ. ಅಂಥ ಒಂದು ಪ್ಯೂರ್ ಆದ ಮನಸ್ಸು ಅವಂತು. ಪ್ಯೂರ್ ಮನಸ್ಸಿನಿಲ್ಲ ಇಲ್ಲಿ ಒಂದು ಏನೇ ಬಂದು ನಾನು ಫೇಸ್ ಮಾಡ್ತೀನಿ ಅನ್ನೋ ಚಾಲೆಂಜನ್ನು ಹೊತ್ತುಕೊಂಡು ಸಾಲ್ ನಾವು ಈಗ ಹೋಗುವ, ವಿಠಲ್ ಒಟ್ಟಿಗೆ ಹೋಗುವ. ತುಂಬ ಅಂದರೆ ತುಂಬ ಒಂದು ಮೃದು ಮನಸ್ಸು, ಆ ಮನಸ್ಸು ಮುಟ್ಟಿ ನೋಡ್ಬೋದು ನಿಮಗೆ. ಮೃದು ರಾಗಿ ಮುದ್ದೆ ಅಂತ ಮನಸ್ಸು. ಅಲ್ಲ, ನೀವು ನಿಜ ಹೇಳ್ತಾ ಇದ್ದೀರಾ ಏನು ಸುಮ್ಮನೆ ಡ್ರಾಮಾ? TV9 ರಿಪೋರ್ಟರ್ ಬಂದರು. ಇದೀಗ ನಮ್ಮ ಜೊತೆ ವಿಠಲ್, TV9 ರಿಪೋರ್ಟರ್. ಇವನಿಗೆ ಕನ್ನಡ ಪಂಡಿತ ಅಂತ ಹೇಳ್ತಾರೆ. ಸುಮ್ಮನಿರ ಎಂತ ಮಾತಾಡು. ನಾವೀಗ ಬಂದ್ವಿ, ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ನಾವು ಆಗದಿಂದ ಹೇಳ್ತಿದ್ದೇವೆ, ನೀವು ಹೇಳಿದ್ರಿ, ನಾನು sorry. ಇಲ್ಲಿ ಮತ್ತೊಂದು ವಿಶೇಷ ಏನಂದರೆ, ನಾಳೆ ಏನಾದರೂ ಬಂದಿದ್ದಿದ್ರೆ ತುಂಬ ರಶ್ ಇರ್ತಿತ್ತು. ಹಾಗೆ ಏನೋ ಸ್ಪೆಷಲ್ ಪೂಜೆ ಏನೋ ಇತ್ತಂತೆ. ಬಟ್ ನಮಗೆ ನೋಡ್ಲಿಕ್ಕೆ ಆಗಿಲ್ಲ, ನಮ್ಗೆ ವಿಷಯ ಗೊತ್ತಿರಲಿಲ್ಲ. ಅಲ್ಲಿ ಬಸ್ಸಲ್ಲಿ ಹೇಳಿದರು ನಮಗೆ. ಮಾತಾಡೋಣ ಇದರ ಬಗ್ಗೆ. ಶ್ರೀಯುತ ವಿಠಲ್ನವರು ಈಗ ನನಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ, ನಾನು ನೋಡಲಿಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಅದ್ರ ಬಗ್ಗೆ ಏನು ಎಕ್ಸ್ಪ್ಲೇನ್ ಮಾಡ್ಬೇಕಂತ ನನಗೆ ಗೊತ್ತಿಲ್ಲ. ನೋಡಲಿಕ್ಕೆ ಚೆಂದ ಇದೆ, ಒಳ್ಳೆ ಕಲ್ಲಿನ ಕೋಟೆ ಥರ, ಅಂದರೆ ನಮ್ಮದು ಚಿತ್ರದುರ್ಗದ ಕೋಟೆ ಇದ್ರೆ ಅದು ಒಳ್ಳೆ ಚೆನ್ನಾಗಿದೆ. ಇದು ಏನಂತಾರ, ಸೇಫಿಂಗ್ ಏನಂತ ಸ್ವಿಮ್ಮಿಂಗ್ ಅಂತ ಒಂದೊಂದು ಡೈಲಾಗ್. ಸೇಫಿಂಗ್ ಅಂದರೆ ಅದು ಹಿಂಗೆ ಒಂದೇನೋ ಇದು ಬಂದಿರುತ್ತೆ ಅಂತಾರ. ಸ್ವಿಮ್ಮಿಂಗ್ ಬೇರೆ, ಆದರೆ ಸೇಫಿಂಗ್ ಅಂತಾರೆ. ಅದು ಸೇಫಿಂಗ್ ಅಲ್ವಾ? ಅದನ್ನ ಗೊತ್ತಿಲ್ಲ ಬಿಡಿ ಏನಂತಾರೆ. ಫೈನಲಿ ನಾವು ಟೆಂಪಲ್ಗೆ ರೀಚ್ ಆದ್ವಿ. ಚೆನ್ನಾಗಿದೆ ಅಲ್ಲ ಪ್ಲೇಸ್? ಶ್ರವಣ್ ಚೆನ್ನಾಗಿದೆ, ಪ್ಲೇಸ್ ಚೆನ್ನಾಗಿದೆ. ಎಸ್ ಗೈಸ್, ಸರ್ ಹೇಳಿ. ಹಾಗೆ ಅದೇ ಹೇಳಿದ್ನಲ್ಲ, ಬೇರೆ ಬೇರೆ ದೇವಸ್ಥಾನಕ್ಕೆ ಹೋಗಿದ್ದೀವಿ, ಆದರೆ ಈ ದೇವಸ್ಥಾನ ತುಂಬ ಶಾಂತವಾಗಿದೆ. ಅದು ಮೇನು ಇರಬೇಕು ಎಲ್ಲ ದೇವಸ್ಥಾನದಲ್ಲಿ. ಗಲಾಟೆ ಗಿಜಿ ಏನಿಲ್ಲ ಇಲ್ಲಿ. ಗಿಜಿ ಅಂತ ಗೆಜ್ಜೆ, ಅಂದರೆ ರಶ್ ಆಗಿದ್ರೆ ಗಿಜಿ ಅಂತ ಅದಾಯ್ತಾ, ಬೇರೆ ಏನಿಲ್ಲ. ಅದು ಈಗ ನಮಗೆ ಬೇಗ ಗೈಸ್, ಇನ್ನು ನಾವು ಏನಂದ್ರೆ ಬೇಗ ರೀಚ್ ಆಗ್ಬೋದಿತ್ತು. ಅದು 5 ಗಂಟೆಗೆ ಓಪನ್ ಅಂತ ದೇವಸ್ಥಾನ. ಗೈಸ್, ಈಗ ಅಲ್ಲಿ ತನಕ ವೇಟ್ ಮಾಡ್ಬೇಕು ನಾವೀಗ. ನಾವೆಂತ ಮಾಡ್ತೇವೆ ಅಂದರೆ, ಇನ್ನೂ ನಿಮಗೆ ಎಷ್ಟು ನಮ್ಮ ಕೈಯಲ್ಲಿ ಆಗ್ತದೆ ಅಷ್ಟು ದೇವಸ್ಥಾನವನ್ನು ತೋರಿಸಲಿಕ್ಕೆ ಟ್ರೈ ಮಾಡ್ತೇವೆ. ವಿದೌಟ್ ಮ್ಯೂಸಿಕ್ಸ್ ಆಗಿರ್ಬೋದು, ವಿತ್ ಮ್ಯೂಸಿಕ್ಸ್ ಆಗಿರ್ಬೋದು, ನೋಡುವ. ಗೈಸ್ ನೋಡಿ, ಮುಂಡಾಗಬೇಕು, ಪಂಚೆ ಹಾಕಬೇಕು. ಇಲ್ಲಿ ಪಂಚೆ ಹಾಕಿದ ಒಳಗೆ ಬಿಡುವುದಿಲ್ಲ, ಮತ್ತು ಒಳಗಡೆ ಪ್ಯಾಂಟ್ ಹಾಕಿದ್ರು ಬಿಡುವುದಿಲ್ಲ. ಹೇಳಿದ್ದಾರೆ ಅವರು ಪ್ಯಾಂಟ್ ತೆಗಿಲಿಕ್ಕೆ, ಸಿಕ್ಕಿ ಬಿದ್ದ, ಕಲಿಸಿದ್ರು. ಪುನಃ ನಾವಿಬ್ಬರು ತೆಗೆದು ಓಡಿಸ್ತಾರೆ ರಿಟರ್ನ್. ಹಾಗೆ ಇಲ್ಲಿ ಬಂದರೆ ನಿಮಗೆ 10 ರೂಪಾಯಿ ಕೊಟ್ಟರೆ ಇವರೇ ಪಂಚೆ ಕೊಡ್ತಾರೆ. ಇವರು ದೊಡ್ಡ ಇಲ್ಲಿ ಕೊಡ್ತಾರೆ ಇಲ್ಲಿ ಅಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ, ಅವರಿಗೆ ಅವ್ರು ಕೊಡ್ತಾರೆ. ನೀವೇನಾದರೂ ಪಂಚೆ ಏನಾದರೂ ಹಾಕಿ ಪ್ಯಾಂಟ್ ಒಳಗೆ ಹಾಕಿದ್ದೀರಂದರೆ ಒಬ್ಬ ತೋರಿಸ್ತಾನೆ, ನಿಂಗೆ ಪಂಚೆ ಬಿಚ್ಚಿ ತೋರಿಸ್ತಾನೆ ನಾನು ಹಾಕಿದ್ದೀನಿ ಅಂತ. ಸುಮ್ಮನೆ ಹಾಕಿಲ್ಲ ಅಂತ. ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಲುಂಗಿ ಹಾಕ್ಕೊಂಡು. ಫೈನಲಿ ದರ್ಶನ ಎಲ್ಲ ಮುಗೀತು. ತುಂಬ ಹೊತ್ತು ಕಾದು ನಮಗೆ ಸಿಕ್ಕಿತು ದೇವರನ್ನು ನೋಡಲಿಕ್ಕೆ. ಗೈಸ್, ಕೇರಳದವರು ಥಿಂಕಿಂಗ್ ನೋಡಿ,
ಮನೆನ ಎಷ್ಟು ಪ್ಲ್ಯಾನ್ ಆಗಿ ಕಟ್ಟಿರ್ತಾರೆ ಅಂದರೆ ಸ್ಟೈಲೇ ಸೈಕ್ ಆಯ್ತು ಮಾರೆ. ನಮಗೆ ನೋಡಿನೇ ಶಾಕ್ ಆಯಿತು. ಚೆನ್ನಾಗಿದೆಯಲ್ಲ ಗೈಸ್, ದೇವರು ಎಷ್ಟು ಸಪೋರ್ಟ್ ಇದ್ದಾರೆ ಅಂತಾರೆ, ಸುಮ್ಮನೆಲ್ಲ. ನೋಡಿ, ನಮಗೆ ಇಲ್ಲಿದ್ದು ದಾರಿ ಗೊತ್ತಿಲ್ಲ, ಒಬ್ಬರು ದೇವರೇ ಕಲಿಸಿದ್ದಾರೆ ಅಂತ ಹೇಳ್ಬೋದು. ನೋಡಿ, ಸಕ್ಕರ್ ಇವರು ನಮಗೆ ದಾರಿ ಹೇಳಿಕೊಡ್ತಿದ್ದಾರೆ, ಬನ್ನಿ ಹೋಗುವ ಒಟ್ಟಿಗೆ ಅಂತ. ಗೈಸ್, ರಿಕ್ಷಾದಲ್ಲಿ ಹೋಗ್ತಿದ್ದೇವೆ ನೋಡಿ, ಕೇರಳದ ರೂಟು, ಕೇರಳ ಗೈಸ್, ಅಲ್ಲಿ ರೈಲ್ವೆ ಸ್ಟೇಷನ್ ರಿಕ್ಷಾ. ನಾವು ರಿಕ್ಷಾದಲ್ಲಿ ಬರ್ತಿದ್ದೇವೆ ಅಂತ ತಲುಪಿದ್ವಾ ಅಂತ ಬಂದು ತಲುಪಿದ್ವಿ. ಬರುವಾಗ ಮಾಡಲಿಲ್ಲ, ಬಂದು ತಲುಪಿದ ಮೇಲೆ ಮಾಡಿದ್ದಾರೆ. ಎಂತ ಮಾಡಿದ್ದಾರೆ ನಿಮಗೆ? ಇಳಿ ಮತ್ತೆಂತ ಇಳಿ ಅದೇ ಹೆಂಗಲ್ಲ ಫುಲ್ ನಮ್ದು ಇವತ್ತು ಫುಲ್ ಟ್ರಿಪ್ ಇದು. ನಮ್ಮದು ಫುಲ್ ಬಜೆಟ್ ಹಾಕಿದ್ದು ನಮ್ಮ ವಿಠಲ್ ಶೆಟ್ಟಿ ಅವರು. ನೈಟ್ 18 ಮೇಲೆ ಇಲ್ಲ, 10 o'clock 6:50. ಬೆಳಿಗ್ಗೆಯಿಂದ ನಿಂತಿದ್ದಾನೆ ವಾಶ್ರೂಮ್. ಹೇಳು. ಬೆಳಗಿಂದ ವಾಶ್ರೂಮ್ಗೆ ಹೋಗಿದ್ದಾನೆ, ತಡೆದು ಇಟ್ಟುಕೊಂಡ ವ್ಯಕ್ತಿ ಅಂದ್ರೆ ಹೆವಿ ಅಂದ್ರೆ ಹೆವಿ. ಲೇಡೀಸ್ ಟಾಯ್ಲೆಟಿಗೆ ಹೋಗಿ ಬಂದಂತ ವಿಠಲ ನೋಡಲ್ಲಿ, ನೀನು ನೋಡಲ್ಲಿ. ನೋಡಿ ಗಾಯ್, ವಾವ್ ಅಲ್ಲಿದೆ ಮಾರೆ. ವಿಠಲ್, ಫೈನಲಿ ಈಗ ನಾವು ಮನೆಗೆ ಹೊರಟ್ವಿ, ಅಂದರೆ ಮ್ಯಾಂಗ್ಳೂರಿಗೆ ಹೊರಟ್ವಿ. ಅದೇ ತುಂಬ ಪ್ಲ್ಯಾನ್ ಇತ್ತು ಲಾಗಲ್ಲಿ, ನಿಮಗೆ ಅಲ್ಲಿಗೆ ಹೋಗ್ತೇವೆ ಇಲ್ಲಿಗೆ ಹೋಗ್ತೇವೆ ಅಂತ ಹೇಳಿದ್ವಿ, ಬಟ್ ಆಗಲಿಲ್ಲ. ವಿಷಯ ಏನಂದರೆ ಅದೇ ಲಿಮಿಟೆಡ್ ಟ್ರೈನ್ ಇದ್ದ ಕಾರಣ ನಮಗೆ ಆಗಲಿಲ್ಲ. ಸೊ ವಿಠಲ್ ಸರ್ ಏನಾದರೂ ಮಾತಾಡ್ತಾರೆ ಅಂತ ನಾನು ಅಂದ್ಕೊಳ್ತೇನೆ. ಅವರು ಅವರು ಮಾತಾಡೋಕ್ಕಿಂತ ಮುಂಚೆ ನಾನು ಮುಂದೆ ಹೇಳ್ತೇನೆ, ಯಾರಾದರೂ ಲಾಗ್ ನೋಡಲಿಕ್ಕೆ ಕೂತಿದ್ರೆ ನಿಮ್ಮ ಅರ್ಜೆಂಟ್ ಕೆಲಸ ಇದ್ದರೆ ರಪ್ಪೊಂದು ಮುಗಿಸ್ಬಿಡಿ ಮತ್ತೆ ನೋಡಿ. ಏಕೆಂದರೆ ಸರ್ ಅಂದರೆ ಎಕ್ಸ್ಪ್ಲೇನಲ್ಲಿ ಆಚೆ ಈಚೆ ನೋಡೋದಿಲ್ಲ, ಪರ್ಫೆಕ್ಟಾಗಿ ಕ್ಲಿಯರಾಗಿ ಸೂಪರ್ ಕೊಡ್ತಾರೆ ಸರ್. ಹೇಳಿ. ಅಲ್ಲ, ನನಗೆ ಮನೆಗೆ ಹೋಗೋದು ತುಂಬ ಬೇಜಾರಾಗ್ತಾಯಿದೆ. ಯಾಕಂದರೆ ಅಲ್ಲಿ ಇನ್ನೂ ಪ್ಲೇಸಸ್ ತುಂಬ ಇತ್ತು ನೋಡಲಿಕ್ಕೆ. ನಮಗೆ ನಾವು ಬೆಳಗ್ಗೆ ಪ್ಲ್ಯಾನ್ ಮಾಡಿರೋ ಪ್ರಕಾರ ಯಾವುದೂ ಆಗಲಿಲ್ಲ. ಅದೊಂದು ದೇವಸ್ಥಾನ ನೋಡಿದ್ವಿ, ಹಾಗಾಗಿ ನಾವು ಇನ್ನೂ ಬೇರೆ ಕಡೆ ಹೋಗ್ಲಿಕ್ಕಿತ್ತು. ಆದರೆ ಇದು ಟ್ರೈನ್ ಟೈಮಿಂಗ್ ನಮಗೆ ಸೆಟ್ ಆಗಲಿಲ್ಲ, ಹಾಗಾಗಿ ನಾವು ಬೇಗ ಹೋಗ್ತಾ ಇದ್ದೀವಿ. ತೊಂದರೆ ನನ್ನಿಂದ ಆಯ್ತಾ? ಇಲ್ಲ ಅಲ್ಲ, ನಿಮ್ಮಿಬ್ಬರಿಂದ ಆಯ್ತು. ಯಾಕಂದರೆ ಬೆಳಿಗ್ಗೆ ಇವರಿಬ್ಬರು ಬೇಗ ಬಂದಿದ್ದಿದ್ರೆ ನಾವೀಗ ಇನ್ನೂ 2 ಪ್ಲೇಸ್ ಹಂಗೇನಿಲ್ಲ. ನಾನು ಬೆಳಗ್ಗೆ ನಾನು 7 ಗಂಟೆಗೆ ಬಂದಿದ್ದೇನೆ, ಇವರು 9 ಗಂಟೆಗೆ ಬಂದಿದ್ದಾರೆ ಬೆಳಗ್ಗೆ. ನೋಡಿ, ಈಗ ಚಪ್ಪಲಿ ತಗೊಂಡಿದ್ದೀನಿ ತಿನ್ಲಿಕ್ಕೆ, ಆದರೂ ತಿಂದಿಲ್ಲ ಅವನು. ಮತ್ತೆ ಫ್ರೀ ಸಿಕ್ಕಿತ್ತು. ಹೊಡಿತೀನಿ ನಿನ್ನ ಮತ್ತೆ. ಬರ್ತೇನಿಲ್ಲ ಸ್ಟೈಲ್ ಒಂದು ಪುನಃ ಅದರಲ್ಲೂ ಸ್ಟೈಲ್. ಕೊನೆಗೂ ಮಂಗಳೂರಿಗೆ ಬಂದು ಕನಿಗೂ ಸತತ ಪ್ರಯತ್ನ ಮಾಡ್ತಿದ್ದಾನೆ ಅವ್ನು ಸಿಕ್ಕಾಕೊಂಡ್ರೆ ಕಷ್ಟ. ಫೈನಲಿ ಡನ್. ಲೆಟ್ಸ್ ಗೋ ಗೈಸ್. ಬ್ಲ್ಯಾಕ್ ಬರ್ತಿರ್ಬೋದು ನಾವು, ಆದರೂ ಫಿನಿಶಿಂಗ್ ಲಾಗ್ ಫಿನಿಶಿಂಗ್ ಮಾಡ್ತಿದ್ದೇವೆ. ಹೇಳು ಶ್ರವಣ, ಏನಾದರೂ? ಎಸ್ ಗೈಸ್, ಈಗ ಆಲ್ರೆಡಿ ನಾವು ರೀಚ್ ಆಗಿದ್ದೇವೆ ಮ್ಯಾಂಗ್ಳೂರಿಗೆ. ಥ್ಯಾಂಕ್ ಯು. ವಿಡಿಯೋ ಫುಲ್ ನೋಡಿ, ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತೀರಿ. ಅವನು ಹೇಳಿದ್ದು ಓಡಿರಿ. ಥ್ಯಾಂಕ್ ಯು. ಬಾಯ್. ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.